ನಿಸರ್ಗ ಸೌಂದರ್ಯದ ಮಡಿಲಲ್ಲಿ ಸಾವಿನ ಕೆಡ್ಡ. ಹನೂರಿನ ಕಾಲಿನ ಹಾದಿಯಲ್ಲಿ ಪ್ರಾಣ ಕೈ ಹಿಡಿದು ಸಾಗುತ್ತಿರುವ ವಾಹನ ಸವಾರರು. ಬಂಡೀಪುರಕ್ಕಿಂತಲೂ ಅಪಾಯಕಾರಿ 5 ಕಿಲೋಮೀಟರ್ ರಸ್ತೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಹುಲಿ, ಚಿರತೆ, ಕಾಡೆಮ್ಮೆಗಳ ಭೀತಿ. ಆಂಬ್ಯುಲೆನ್ಸ್ಗೂ ಸಿಗದ ದಾರಿ, ರೋಗಿಗಳ ಪರದಾಟ. ತಕ್ಷಣ ಎಚ್ಚೆತ್ತುಕೊಳ್ಳಲು ಅಧಿಕಾರಿಗಳಿಗೆ ಸಾರ್ವಜನಿಕರ ಆಗ್ರಹ. ನೋಡಲು 2 ಕಣ್ಣು ಸಾಲದಷ್ಟು ಸುಂದರವಾದ ಅರಣ್ಯ. ಆದರೆ ಕತ್ತಲಾವರಿಸಿದ್ರೆ ಅದೇ ಕಾಡಿನಲ್ಲಿ ಮೈ ನಡುಗಿಸುವ ಭೀಕರ ಶಾಂತತೆ. ಹನೂರು ತಾಲೂಕಿನ ಸತ್ಯಮಂಗಲದಿಂದ ತೂತೀಕೆರೆಗೆ ಸಂಪರ್ಕಿಸುವ 5 ಕಿಲೋಮೀಟರ್ ರಸ್ತೆಯಲ್ಲಿ ಪ್ರಯಾಣಿಸುವುದೆಂದರೆ ಯಮನ ಮನೆಗೆ ರಹದಾರಿ ಪಡೆದಂತೆ. ಅಧ್ವಾನಗೊಂಡ ರಸ್ತೆ ಒಂದೆಡೆಯಾದ್ರೆ ಪೊದೆಯೊಳಗಿಂದ ಎರಗಲು ಕಾಯುತ್ತಿರುವ ಕ್ರೂರ ವನ್ಯ ಮೃಗಗಳ ಆತಂಕ ಇನ್ನೊಂದೆಡೆ. ಹಾಗಾದ್ರೆ ಈ 5 ಕಿಲೋಮೀಟರ್ ಮೃತ್ಯು ಕೂಪದ ಭೀಕರ ವಾಸ್ತವವಾದ್ರೂ ಏನು? ಬಂಡೀಪುರಕ್ಕಿಂತಲೂ ವೈವಿಧ್ಯಮಯ ಹಾಗೂ ರಮಣೀಯ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಸುಂದರ ಕಾನನ ಇದು. ಆದರೆ ಈ ಹಸಿರು ಸಿರಿ ಇಂದು ವಾಹನ ಸವಾರರ ಪಾಲಿಗೆ ಸಾವಿನ ಕೆಡ್ಡ ಆಗಿ ಮಾರ್ಪಟ್ಟಿದೆ. ಹನೂರು ತಾಲೂಕಿನ ಸತ್ಯಮಂಗಲದಿಂದ ತೂತೀಕೆರೆಗೆ ಸಂಪರ್ಕಿಸುವ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ರಸ್ತೆಯಿಡೀ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದ್ದು, ಸಾಮಾನ್ಯವಾಗಿ 10 ನಿಮಿಷದಲ್ಲಿ ಕ್ರಮಿಸಬೇಕಾದ ಹಾದಿಗೆ ಈಗ 1 ಗಂಟೆ ಸಮಯ ಬೇಕಾಗುತ್ತೆ. ಇಲ್ಲಿ ರೋಡ್ ಹೆಚ್ಚು ಕಡಿಮೆ 5 ಕಿಲೋಮೀಟರ್ ರೋಡ್ ಫುಲ್ಲು ಕಂಡಮ್ ಆಗಿದೆ. ನಾವು ಶಾಸಕರಿಗೆ ಆದಾಗ ಮನವಿ ಕೊಟ್ಟಿದ್ದೀವಿ, ಆ ಮನವಿಯನ್ನು ಸ್ಪಂದಿಸಿಲ್ಲ. ಹೆಚ್ಚು ಕಡಿಮೆ ಇವರು ಬಂದು 3 ವರ್ಷ ಆಗಿದೆ. 3 ವರ್ಷದಿಂದನೂ ಈ ರೋಡು ಚೆನ್ನಾಗಿಲ್ಲ, ಎಲ್ಲ ಹೋಗಿದೆ, ಫುಲ್ ತೊಂದರೆಯಾಗಿದೆ, ಹಾಕ್ಕೊಡಿ ಅಂತಲೂ ಮನವಿ ಕೊಟ್ಟ, ಅದಕ್ಕೂ ಸ್ಪಂದಿಸಿಲ್ಲ. ಬೆಳಗ್ಗೆ ಟೈಮು ಮಕ್ಕಳುಗಳು ಮತ್ತು ಇವುಗಳು ಬರಬೇಕಾದ್ರೆ ಫುಲ್ಲು ಆನೆ, ಚಿರತೆ, ಕಾಡೆಮ್ಮೆ ಕಾಟ ಜಾಸ್ತಿ ಇದೆ. ನೈಟ್ ಟೈಮ್ ಓಡಾಡಬೇಕಾದ್ರೆ ಫುಲ್ಲು ಕಷ್ಟ. ಹುಷಾರಿಲ್ಲ ಅಂತಂದ್ರೂ ರಾಂಪುರ ಹೋಗಬೇಕು, ಕೊಳ್ಳೇಗಾಲ ಹೋಗಬೇಕು, ನಗರ ಹೋಗಬೇಕಾದ್ರೆ ಫುಲ್ಲು ಭಾರಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ಅದರಿಂದ ಶಾಸಕರಾದ ಮಂಜುನಾಥ್ ಸರ್ ಇದೊಂದು ಗಮನವಿಟ್ಟು ಈ ರೋಡನ್ನು ಒಂದು 5 ಕಿಲೋಮೀಟರ್ ರೋಡ್ ನಮಗೆ ಮಾಡಿಕೊಟ್ರೆ ನಮ್ಮ ಹಳ್ಳಿ ಜನಗಳಿಗೆ ಒಳ್ಳೆಯದಾಗುತ್ತೆ ಅಂತ ಕೇಳಿಕೊಳ್ತೇನೆ. ಕಾಡಿನ ನಡುವೆ ವಾಹನಗಳು ಸ್ವಲ್ಪ ನಿಧಾನವಾದರೂ ಸಾಕು, ಪೊದೆಯೊಳಗಿಂದ ಹುಲಿ, ಚಿರತೆ ಅಥವಾ ಕಾಡೆಮ್ಮೆಗಳು ಎರಗುವ ಭೀತಿ ಎದುರಾಗುತ್ತೆ. ವಾಹನಗಳೇನಾದ್ರೂ ಗುಂಡಿಗೆ ಬಿದ್ದು ಕೆಟ್ಟು ನಿಂತ್ರೆ ಸವಾರರು ವನ್ಯ ಮೃಗಗಳಿಗೆ ಆಹುತಿಯಾಗುವುದು ಖಚಿತ ಎನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ರಾತ್ರಿ ವೇಳೆಗಂತೂ ಈ ರಸ್ತೆಯಲ್ಲಿ ಸಂಚರಿಸೋದು ನೇರವಾಗಿ ಆತ್ಮಹತ್ಯೆಗೆ ಶರಣಾದಂತೆ ಎನ್ನುತ್ತಿದ್ದಾರೆ ಆಕ್ರೋಶಗೊಂಡ ಸ್ಥಳೀಯರು. ರೋಡು ಭಾರಿ ತೊಂದರೆ ಇದೆ. ಆನೆ, ಹುಲಿ ಬಾಯಿನಿಂದ ಐಕೋ ಮಕ್ಕಳು ಹೋಗ್ಬೇಕಾದ್ರೆ ಭಾರಿ ತೊಂದರೆ ಇದೆ. ನೋಡಿ ಸ್ವಾಮಿ, ಇಲ್ಲಿ ರೋಡ್ ಹೆಂಗಿದೆ, ರೋಡ್ನ ಮುಖ್ಯವಾಗಿ ನೆನೆಸಿ ಮಾಡಬೇಕು. ರೋಡಿಂದ ನೋಡಿ ಬನ್ನಿ, ನೋಡಿ ಹೆಂಗಿದೆ ರೋಡ್ ಅಂತ. ಇದು ಹೆಂಗೆ ಬರ್ತದೆ? ಯಾವ ಗಾಡಿ ಒಂದು ಆನೆ ಬಂತಂದ್ರೆ ನಾವು ತಪ್ಪಿಸೋಕ್ಕೆ ಜಾಗ ಇಲ್ಲ, ಯಾವ ಕಡೆ ಹೋಗೋಕ್ಕೆ ಜಾಗ ಇಲ್ಲ. ತಕ್ಷಣ ನಮಗೆ ರೋಡ್ ಆಗಬೇಕು. ಏನೇ ಕಾರಣಕ್ಕೂ ಯಾವುದೇ ಬಿಟ್ಟರು ನಮ್ಗೆ ರೋಡ್ ಮಾತ್ರ ತಕ್ಷಣ ಆಗಲೇಬೇಕು ಸ್ವಾಮಿ, ದಯವಿಟ್ಟು. ಈ ಮೃತ್ಯು ಕೂಪ ಬರೀ ವಾಹನ ಸವಾರರಿಗಷ್ಟೇ ಅಲ್ಲ, ರೋಗಿಗಳ ಪಾಲಿಗೂ ಕಾಲಕೂಪವಾಗಿ ಪರಿಣಮಿಸಿದೆ. ರಸ್ತೆ ಅಧ್ವಾನವಾಗಿರೋದ್ರಿಂದ ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ ಬರಲು ಸಾಧ್ಯವಾಗ್ತಾ ಇಲ್ಲ. ಈ ಪರಿಣಾಮ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಹಾದಿಯಲ್ಲೇ ಪ್ರಾಣ ತಿರುವ ಭೀಕರ ದುಸ್ಥಿತಿ ನಿರ್ಮಾಣವಾಗಿದೆ. ಇದು ಬರೀ ರಸ್ತೆಯ ಸಮಸ್ಯೆ ಅಲ್ಲ, ಜನರ ಬದುಕುವ ಹಕ್ಕಿನ ಪ್ರಶ್ನೆಯಾಗಿದೆ. ವರದಿ ಹನೂರು ವೆಂಕಟೇಶ್. ದಿನನಿತ್ಯ ನಾವು ಈ ರೋಡಲ್ಲೇ ತಿರುಗಾಡಬೇಕು. ಒಂದು ಡೆಲಿವರಿ ಕೇಸ್ ಆಗಲಿ ಮತ್ತು ಒಂದು ಹಾವು ಕಡದ್ದಾಗಲಿ ನಮ್ಮ ಮಿಣ್ಯ ಗ್ರಾಮದಿಂದ ಸೂಳೆಕೋಬೆ, ನಕ್ಕುಂದಿ, ಕೊಪ್ಪ, ಗಾಜನೂರು, ಕಳಗೋಬೆ ದೊಡ್ಡಿ ಅಂತ ಇನ್ನೂ ಸುತ್ತಮುತ್ತ 5-6 ಗ್ರಾಮಗಳಿವೆ. ನಾವುಗಳೆಲ್ಲ ಇದೇ ದಿನನಿತ್ಯ ಇದೇ ರೋಡಲ್ಲಿ ನಾವು ಹೋಗಬೇಕು, ಬರಬೇಕು. ಸಮಯಕ್ಕೆ ಸರಿಯಾಗಿ ಬಸ್ ಇಲ್ದಿದ್ದ ಕಾರಣ ಒಂದು ಕಾರ್ ಆಗಲಿ ಬೈಕಲ್ಲಾದರೂ ಹೋಯ್ತೀವಿ. ಇಲ್ಲಿ ಸಿಕ್ಕಾಬಟ್ಟೆ ಪ್ರಾಣಿಗಳಿದೆ. ಆನೆ, ಹುಲಿ, ಚಿರತೆ, ಕಾಡೆಮ್ಮೆ ಈ ಥರ ಪ್ರಾಣಿಗಳೆಲ್ಲ ಅರಣ್ಯದೊಳಗಿದೆ. ಅರಣ್ಯದ ಮಧ್ಯದಲ್ಲೇ ರೋಡ್ ಇರೋದ್ರಿಂದ ನಮಗೆ ಭಾರಿ ತೊಂದರೆ ಆಗಿದೆ. ಒಂದು ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ಭಾರಿ ಕಷ್ಟ ಆಗಿದೆ. ಆದ್ದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹನೂರು ಶಾಸಕರಾದ ಮಂಜುನಾಥ್ರವರು ಕೂಡಲೇ ಈ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಕೊಡಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ನಮ್ಮ ಮಿಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ
ಗ್ರಾಮಸ್ಥರೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಬರುವಾಗ ಚಿರತೆ ಕಾಟ, ಆನೆ ಕಾಟ, ಹುಲಿ ಕಾಟ, ಕಾಡೆಮ್ಮೆ ಕಾಟ, ಇಲ್ಲಿ ನಮಗೆ ಭಾಳ ತೊಂದರೆ ಇದೆ. ನಮ್ಮ ಹೆಂಗಸರು ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಭಾಳ ತೊಂದರೆ ಇದೆ. ನಮಗೆ ಮಕ್ಕಳಿಗೆ ತೊಂದರೆ ಭಾಳ ಕಷ್ಟದಿಂದಿದೆ. ನೀವು MLAಗಳು ನಮಗೆ ಮನವಿ ಮಾಡಿಕೊಡ್ಬೇಕಂತೇಳಿ ನಾವು ಬೇಡ್ಕೊತೀವಿ.